ನೋಡೋಣ. ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ನೆರವೇರಿತು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಅನೇಕ ರಾಜಕೀಯ ನಾಯಕರು, ಗಣ್ಯರು ಅಂತಿಮ ನಮನ ಸಲ್ಲಿಸಿದರು. ಈ ದಿನ ಬೆಳಗ್ಗೆ 8 ಗಂಟೆವರೆಗೆ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಎಸ್.ಎಂ. ಕೃಷ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಬಳಿಕ ಸೋಮದೇವನಹಳ್ಳಿಯವರೆಗೆ ಅಂತಿಮ ಯಾತ್ರೆ ಆರಂಭವಾಯಿತು. ಕೆಂಗೇರಿ, ಬಿಡದಿ, ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಒಂದೊಂದು ಕಡೆ 15ರಿಂದ 20 ನಿಮಿಷ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಮೊಮ್ಮಗ ಅಮರ್ತ್ಯ ಹೆಗಡೆ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದರು. ಶಿಪಃ ಆಶರೀರಂ ಯದಾ ಶ್ರುತಂ ಕರವಃ ಜಾತವೇದಃ ಅಥೇಮೇನಂ. ಏನೋ ಕೈ ಹಿಂದಕ್ಕೆ ಮಾಡಿ, ಎಡಗೈ ಹಿಂದಕ್ಕೆ ಮಾಡೋಣ, ಎಡಗೈ ಹಿಂದಕ್ಕೆ ಮಾಡಿ. ಮಡಕೆ ನೀರು ಇನ್ನೊಂದು ಲೋಡ್ ಬನ್ನಿ. ಓಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರ ನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಆರ್ತಾಭಿಷಣ್ಣಾಶ್ಚಿಚಿಲಾಶ್ಚ ಭೀತಾಃ ಘೋರೇಷು ಚೌವ್ಯಾದಿಷು ವರ್ತಮಾನಾಃ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರಂ. ಇನ್ನೊಂದು ಬನ್ನಿ. ವಿಭುಕ್ತ ದುಃಖ ಸುಖಿನೋ ಭವಂತು. ಇನ್ನೊಂದು ಬನ್ನಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ. ಸುರಿ ಅಣ್ಣ, ಮಡಿಕೆ ನೀರು ಬಾಪ. ಮೃತ್ಯವೇಚ ಅಂತಕಾಯಚ. ಅಣ್ಣ, ನೀರಿನ ಮಡಿಕೆನೇ ನೀವು ಅಂತಿಕ್ಲಾಕ ಬರೋದಾ? ಹಾಂ, ಮಡಿಕೆ, ನೀರಿನ ಮಡಿಕೆ ಅಣ್ಣ, ಮಡಿಕೆ ನೀರು ಬಂದು, ಮಡಿಕೆ ನೀರಾಗಲಿ. ಎಸ್.ಎಂ. ಕೃಷ್ಣ ಭಾರತದ ರಾಜಕಾರಣ ಕಂಡಂಥ ಒಬ್ಬ ಸಜ್ಜನ ರಾಜಕಾರಣಿ. ಎಲ್ಲ ಹುದ್ದೆಗಳನ್ನು ಅಲಂಕರಿಸಿದಂಥ ಅಪರೂಪದ ಒಬ್ಬ ಮುತ್ಸದ್ದಿ ನಾಯಕ. ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ರಾಜ್ಯ ಸರ್ಕಾರದಲ್ಲಿ ಸಚಿವ, ಕೇಂದ್ರ ಸರ್ಕಾರದಲ್ಲಿ ಸಚಿವ, ರಾಜ್ಯಪಾಲ, ಹೀಗೆ ಎಲ್ಲ ಹುದ್ದೆಗಳನ್ನು ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ, ರಾಜ್ಯಸಭಾ ಸದಸ್ಯರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಹೀಗೆ ಎಲ್ಲ ಮನೆಗೂ ಆಯ್ಕೆಯಾದಂಥ ಒಬ್ಬ ಅಪರೂಪದ ರಾಜಕಾರಣಿ. ವಯೋಸಹಜ ಕಾಯಿಲೆಯಿಂದ ಅವರು ಮೃತಪಟ್ಟರು. ಅವರು ಮೃತಪಟ್ಟ ನಂತರ ಎಲ್ಲ ಪಕ್ಷಗಳು, ರಾಜಕೀಯ ಪಕ್ಷಭೇದ ಅಂತ ಏನೂ ಇಲ್ಲದೇ, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಎಲ್ಲರೂ ಸಹ ಎಸ್.ಎಂ. ಕೃಷ್ಣ ಅವರ ದರ್ಶನ ಪಡೆದರು, ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು, ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸಿದರು. ಸರ್ಕಾರದ ವತಿಯಿಂದ ಗೌರವಪೂರ್ವಕವಾದಂಥ ಒಂದು ನಿರ್ಗಮವನ್ನು ಅವರಿಗೆ ಕಲ್ಪಿಸಿಕೊಡಲಾಯಿತು.
ಎಸ್ ಎಂ ಕೃಷ್ಣ ಅವರ ಬೀಗರು ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಹುತೇಕ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಈ ಅಂತಿಮ ವಿಧಿವಿಧಾನವನ್ನು ಅವರು ನಡೆಸಿಕೊಟ್ರು. ಸಾವಿರಾರು ಜನ ಬೆಂಗಳೂರಿನಿಂದ ಪಾರ್ಥಿವ ಶರೀರದ ಮೆರವಣಿಗೆ ಹೊರಟಂಥ ಸಂದರ್ಭದಲ್ಲಿ ಸಾವಿರಾರು ಜನ ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತು ದರ್ಶನವನ್ನು ಪಡೆದರು. ಸೋಮನಹಳ್ಳಿಯಲ್ಲಿ ಅಂತಿಮ ಸಂಸ್ಕಾರ ನಡೀತು. ಕುಶಾಲ ತೋಪುಗಳನ್ನು ಸಿಡಿಸಿ ಅವರಿಗೆ ಗೌರವವನ್ನು ಸಲ್ಲಿಸಲಾಯಿತು ಮತ್ತು ಅವರ ಕುಟುಂಬದವರಿಗೆ ಸಾಂತ್ವನವನ್ನು ಹೇಳಲಾಯಿತು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆ ಸಂದರ್ಭದಲ್ಲಿ ಹಾಜರಿದ್ದರು. ಎಸ್ ಎಂ ಕೃಷ್ಣ ಅವರಿಗೆ ಎಲ್ಲರೂ ಸಹ ಅಂತಿಮ ನಮನ ಸಲ್ಲಿಸಿದರು. ಸಮಾಜವಾದಿ ಪಕ್ಷದಿಂದ ತಮ್ಮ ಪಕ್ಷ ರಾಜಕಾರಣವನ್ನು ಆರಂಭ ಮಾಡಿದಂಥ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ಗೆ ಬರ್ತಾರೆ. ತಮ್ಮ ರಾಜಕೀಯ ಜೀವನದ ಕೊನೆಯಲ್ಲೇ 2017-18ರಲ್ಲಿ ಅವರು BJPಯನ್ನು ಸೇರಿ ಜೊತೆಗೆ ರಾಜಕೀಯ ನಿವೃತ್ತಿಯನ್ನು ಸಹ ಘೋಷಣೆ ಮಾಡ್ತಾರೆ. ಕೇಂದ್ರ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿದ್ದರು. ಮನಮೋಹನ್ ಸಿಂಗ್ ಅವರ ಸರ್ಕಾರವಿದ್ದಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರಕ್ಕೆ ರಾಜ್ಯಪಾಲರಾಗಿದ್ದರು. ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ಉಪಮುಖ್ಯಮಂತ್ರಿ ಆಗಿದ್ದರು. ಕರ್ನಾಟಕ ಅತ್ಯಂತ ಸಂಕಷ್ಟವನ್ನು ಎದುರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆದರು. ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭ ಇಡೀ ರಾಜ್ಯದಲ್ಲಿ ಬರ, 2 ವರ್ಷ ಮಳೆ ಇಲ್ಲ, ರಾಜ್ಕುಮಾರ್ ಅವರ ಅಪಹರಣ ಆಗುತ್ತೆ, ಶಾಸಕ ನಾಗಪ್ಪ ಅವರ ಕೊಲೆ ಆಗುತ್ತೆ ವೀರಪ್ಪನಿಂದ, ಕಾವೇರಿಯಲ್ಲಿ ನೀರು ಬಿಡೋಕ್ಕಾಗ್ದೇನೆ ತಮಿಳುನಾಡಿಗೆ ಅಂತಾರಾಜ್ಯ ವಿವಾದ ಶುರುವಾಗುತ್ತೆ. ನ್ಯಾಯಾಲಯದಿಂದ ನ್ಯಾಯಾಂಗ ನಿಂದನೆ ಎದುರಿಸುವಂಥ ಒಂದು ಪ್ರಸಂಗವೂ ಬರುತ್ತೆ. ಹೀಗೆ ಹಲವು ಸಂಕಷ್ಟಗಳನ್ನು ಎದುರಿಸಿದಂಥ ಒಂದು ಆಡಳಿತ ಕೃಷ್ಣ ಅವರ ಅವಧಿ ಸಾಕ್ಷಿಯಾಗಿತ್ತು. ಆದರೆ ಎದೆಗುಂದದೆ ಕೃಷ್ಣ ಅವರದನ್ನು ನಿರ್ವಹಣೆ ಮಾಡಿದರು. 1962ರಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ಪಕ್ಷೇತರರಾಗಿ ರಾಜಕೀಯಕ್ಕೆ ಬರ್ತಾರೆ. ಇಂಗ್ಲೆಂಡ್ನಲ್ಲಿ ಓದಿದಂಥ ಪ್ರತಿಭಾನ್ವಿತ ವಿದ್ಯಾರ್ಥಿ, ಸ್ಕಾಲರ್ಶಿಪ್ ಪಡೆದು ಇಂಗ್ಲೆಂಡ್ಗೆ ಹೋಗ್ತಾರೆ. ಅವರು ವಾಪಸ್ ಬಂದ ಮೇಲೆ ಲಾ ಕಾಲೇಜ್ನಲ್ಲಿ ಪ್ರಾಧ್ಯಾಪಕರಾಗ್ತಾರೆ. ಆದರೆ ರಾಜಕಾರಣ ಅವರಿಗೆ ಎಳೆದುಕೊಂಡು ಬಂತು. ಮೊದಲ ಚುನಾವಣೆಯಲ್ಲೇ ಜಯ ಅವರಿಗೆ ಸಿಕ್ತು. ನಂತರ ಹಿಂತಿರುಗಿ ನೋಡಲಿಲ್ಲ. ಮತ್ತು ದೂರದೃಷ್ಟಿ ಹೊಂದಿದಂಥ ನಾಯಕ ತಾವು ಏನಾಗಬೇಕು ಮುಂದಿನ ದಿನಗಳಲ್ಲಿ ಅನ್ನೋದನ್ನು ವರ್ಷಗಳ ಮುಂಚೆಯೇ ತೀರ್ಮಾನ ಮಾಡಿ ಆ ದಿಕ್ಕಿನಲ್ಲಿ ಸಾಕ್ತಾ ಇದ್ದಂಥ ನಾಯಕ. ಒಬ್ಬ ಸೊಫೆಸ್ಟಿಕೇಟೆಡ್ ರಾಜಕಾರಣಿ ಅಂತಲೇ ಹೇಳ್ತಾರೆ. ರಾಜ್ಕುಮಾರ್ ಅವರು ಸಹ ಇದೇ ಮಾತನ್ನು ಕೃಷ್ಣ ಅವ್ರ ಬಗ್ಗೆ ಹೇಳಿದರು. ಹಾಗಾಗಿ ಕೃಷ್ಣ ಅವರು ಕೊನೆಯಲ್ಲಿ ಅವರು BJPಯನ್ನು ಸೇರ್ತಾರೆ. ಕಾಂಗ್ರೆಸ್ನಲ್ಲಿದ್ದಾಗ ಎಲ್ಲ ರೀತಿಯಾದಂಥ ಅಧಿಕಾರವನ್ನು ಅವರು ಅನುಭವಿಸಿ ಕೊನೆಯಲ್ಲಿ BJPಯನ್ನು ಸೇರ್ತಾರೆ. ಆಗ ಕಾಂಗ್ರೆಸ್ ನಾಯಕರಿಗೆ ನೋವಾಗಿರ್ಬೋದು. ಆದರೆ ಯಾರೂ ಸಹ ಕೃಷ್ಣ ಅವರನ್ನು ಟೀಕೆ ಮಾಡೋದಿಲ್ಲ, ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ ಅವರಿಗೆ, ಯಾವ ನಾಯಕರು ಸಹ. ಅಂಥ ಒಬ್ಬ ಮುತ್ಸದ್ದಿ ನಾಯಕ ಈಗ ಪಂಚಭೂತಗಳಲ್ಲಿ ಲೀನಾಗಿದ್ದಾರೆ. ಅವರ ಹುಟ್ಟೂರಾದ ಸೋಮದೇವನಹಳ್ಳಿಯಲ್ಲಿ ಕೆಫೆ ಕಾಫಿ ಡೇ ಪಕ್ಕದಲ್ಲೇ ಇರ್ತಕ್ಕಂಥ ಅವರ ಜಾಗದಲ್ಲಿ ಅವರ ಅಂತ್ಯಕ್ರಿಯೆ ನಡೆದಿದೆ. ಶಿವಮೊಗ್ಗದ ಅಳಿಯ, ಕುಡುಮಲ್ಲಿಗೆಯ ಅಳಿಯ, ತೀರ್ಥಹಳ್ಳಿಯ ಅಳಿಯ, ಶಿವಮೊಗ್ಗ ಜೊತೆಗೆ ತುಂಬ ನಿಕಟವಾದಂಥ ಸಂಬಂಧ ಅವರದು. ತೀರ್ಥಹಳ್ಳಿಯ ರಾಜಕಾರಣಿಗಳಿಗಂತೂ ಇವರು ರೋಲ್ ಮಾಡಲ್. ಹಾಗಾಗಿ ಎಸ್ ಎಂ ಕೃಷ್ಣ ಅವರ ಮದುವೆ ಆಗಿದ್ದು ಸಹ ಶಿವಮೊಗ್ಗದಲ್ಲೇ ನ್ಯಾಷನಲ್ ಸ್ಕೂಲ್ನ ಕ್ವಾಡ್ರಾಂಗಲ್ ಏನಿದೆ, ಆ ಕ್ವಾಡ್ರಾಂಗಲಲ್ಲಿ ಅವರ ಮದುವೆ ಆಗಿತ್ತು. ಇಂಥ ಒಬ್ಬ ನಾಯಕ ಇನ್ನಿಲ್ಲ. ಆ ನೋವು ಎಲ್ಲರನ್ನೂ ಕಾಡ್ತಾ ಇದೆ, ಎಲ್ಲ ಪಕ್ಷದವರನ್ನು ಕಾಡ್ತಾ ಇದೆ, ಎಲ್ಲ ನಾಯಕರನ್ನು ಕಾಡ್ತಾ ಇದೆ. ಇದೀಗ ಎಸ್ ಎಂ ಕೃಷ್ಣ ಕರ್ನಾಟಕಕ್ಕೆ ಟೆಕ್ನಾಲಜಿಯನ್ನು ಇನ್ನೊಂದು ಮಜಲಿಗೆ ತೆಗೆದುಕೊಂಡು ಹೋದಂಥ IT-BT ಹೆಸರು ಬರಲಿಕ್ಕೆ ಕಾರಣ ಆದರೆ ಎಸ್ ಎಂ ಕೃಷ್ಣ ಅವರು ಬೆಂಗಳೂರಿಗೆ. ಈಗೇನು ಇನ್ಫೋಸಿಸ್ ಇದೆ, ಬೇರೆ ಏನು ಕಂಪ್ನಿಗಳಿದೆ ಬೆಂಗಳೂರಲ್ಲಿ, ಅವ್ರು ಇರೋಕ್ಕೆ ಕಾರಣ ಆಗಿದೆ ಎಸ್ ಎಂ ಕೃಷ್ಣ. ವಿದೇಶದಿಂದ ಬಂದಂಥ ನಾಯಕರು ದೆಹಲಿಗೆ ಹೋಗಿ ನಂತರ ಬೆಂಗಳೂರಿಗೆ ಬರ್ತಾಯಿದ್ರು. ಬೆಂಗಳೂರಿಗೆ ಬಂದು ಒಂದು ವಿಸಿಟ್ ಆಗ್ತಾಯಿದ್ರು. ಅಂಥ ಒಂದು ಸ್ಥಿತಿಗೆ ಕರ್ನಾಟಕವನ್ನು ತಂದಿದ್ದು ಎಸ್ ಎಂ ಕೃಷ್ಣ. ಹಾಗಾಗಿ ಟೆಕ್ನಾಲಜಿಯಲ್ಲಿ ತುಂಬ ದೂರದೃಷ್ಟಿ ಹೊಂದಿದಂಥ ನಾಯಕ ಎಸ್ ಎಂ ಕೃಷ್ಣ ಅವರು ಇನ್ನಿಲ್ಲ, ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಅವರ ಮೊಮ್ಮಗ ಅಮರ್ತ್ಯ ಹೆಗಡೆ ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡಿದ್ದಾರೆ.
ಆದಿತ್ಯ